ಬೆಂಗಳೂರಿನ ಮೆಟ್ರೋ ದರ ಏರಿಕೆ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯ ಸರ್ಕಾರ ಸತ್ಯ ಮರೆಮಾಚಿ ಪದೇ ಪದೇ ಸುಳ್ಳು ಹೇಳ್ತಾ ಇದೆ ಅಂತ ವ್ಯಂಗ್ಯವಾಡಿದ್ದಾರೆ. 8 ತಿಂಗಳ ಹಿಂದೆ ಅಷ್ಟೇ 71% ದರ ಏರಿಸಿ ಜನರಿಗೆ ಬರೆ ಎಳೆದಿದ್ರು. ಆ ಹೊಡೆತದಿಂದ ಚೇತರಿಸಿಕೊಳ್ಳುವಷ್ಟರಲ್ಲೇ ಮತ್ತೆ ಬೆಲೆ ಏರಿಕೆ ಮಾಡೋಕೆ ನಿರ್ಧಾರ ಮಾಡಿದೆ. ನಮ್ಮ ಮೆಟ್ರೋ ದೇಶದಲ್ಲಿ ಅತಿ ದುಬಾರಿ ಮೆಟ್ರೋ ಎಂಬ ಕುಖ್ಯಾತಿಗೆ ಪಾತ್ರವಾಗಿದೆ. ಬೆಲೆ ಏರಿಕೆ ನಮ್ಮ ಕೈಯಲ್ಲಿಲ್ಲ, ಕೇಂದ್ರದ ಕೈಯಲ್ಲಿದೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಿರೋದು ಶುದ್ಧ ಸುಳ್ಳು. ಆರ್ಥಿಕ ಹೊರೆಯಾಗ್ತಾ ಇದೆ ಎಂದು ರಾಜ್ಯ ಸರ್ಕಾರವೇ 4 ಬಾರಿ ಪತ್ರ ಬರೆದು ಒತ್ತಡ ಹಾಕಿದ ನಂತರವಷ್ಟೇ ದರ ನಿಗದಿ ಸಮಿತಿ ರಚಿಸಲಾಗಿದೆ. ಪ್ರತಿ ವರ್ಷ ದರ ಹೆಚ್ಚಳ ಮಾಡಬೇಕೆಂದು ರಾಜ್ಯದ ಅಧಿಕಾರಿಗಳೇ ಸಲಹೆ ನೀಡಿದ್ದಾರೆ. ಇಷ್ಟೆಲ್ಲ ಮಾಡಿ ಈಗ ಕೇಂದ್ರದ ಮೇಲೆ ಬೊಟ್ಟು ಮಾಡುವುದು ಸರಿಯಲ್ಲ. ಇನ್ನು ಕೇಂದ್ರವೇ ದರ ನಿಗದಿ ಮಾಡುತ್ತದೆ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ತೇಜಸ್ವಿ ಸೂರ್ಯ ಕೆಂಡಾಮಂಡಲರಾಗಿದ್ರು. ನಾವೇನು ಅನಕ್ಷರಸ್ಥರ? ನಮಗೆ ಓದೋಗಿ ಬರೆಯೋಕೆ ಬರಲ್ವಾ? ಕೋರ್ಟ್ ಆದೇಶದಲ್ಲಿ ಏನಿದೆ ಎಂಬುದು ಗೊತ್ತಾಗಲ್ವಾ? ಮಾಧ್ಯಮಗಳ ಮುಂದೆ ಬಂದು ಹೀಗೆ ಸುಳ್ಳು ಹೇಳ್ತೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಏನು ತಿಂತೀರಿ ನೀವು ಹೊಟ್ಟೆಗೆ ಅಂತ ಏಕವಚನದಲ್ಲೇ ರಾಜ್ಯ ಸರ್ಕಾರಕ್ಕೆ ತೇಜಸ್ವಿ ಸೂರ್ಯ ಹಿಗ್ಗಾಮುಗ್ಗ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಯಾರಾದರೆ ನಮಗೇನು? ಕೊಟ್ಟರೆ ಪೂರ ಪುಕ್ಸಟ್ಟೆ ಕೊಡಿ. ಅನ್ನ ಫ್ರೀ ಕೊಟ್ಟರು ಸಾಂಬಾರ್ಗೆ ಡಬಲ್ ಚಾರ್ಜ್ ಯಾಕೆ ಮಾಡ್ತೀರಿ? ಹೆಂಗಸ್ರಿಗೆ ಫ್ರೀ ಕೊಟ್ಟರು ಗಂಡಸರು ಕುಡಿಯೋ ಎಣ್ಣೆ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕ್ತೀರಿ. BMTC ಫ್ರೀ ಬಿಟ್ಟು ಮೆಟ್ರೋ ರೇಟ್ನ ಡಬಲ್ ಮಾಡ್ತೀರಿ. ಯಾಕೆ ಹಿಂಗೆ ಮಾಡ್ತೀರಿ ಅಲ್ವಾ? ಸರ್ಕಾರ ಜನರ ದೃಷ್ಟಿಯಿಂದ ಯೋಜನೆಗಳನ್ನ ತನ್ನಿ ನಿಮ್ಮ ತೀಟೆ ತೆವಲಿಗೆ ರಾಜಕಾರಣ ಮಾಡೋಕ್ಕೆ, ನೀವು ಗೆಲ್ಲಕ್ಕೆ ನಮ್ಮ ಹತ್ರ ಟ್ಯಾಕ್ಸ್ ವಸೂಲಿ ಮಾಡಿ ನಮ್ಗಳನ್ನ ಯಾಕೆ ಸಾಯಿಸ್ತೀರಿ? ಜನರ ಒಳಿತಿಗಾಗಿ ಕಾರ್ಯಕ್ರಮ ಮಾಡಿ. ನಿಮ್ಮ ಅಧಿಕಾರ ದಾಹಕ್ಕೆ ನೀವು ಅಧಿಕಾರಕ್ಕೆ ಯಾಕೆ ಹಿಂಗೆ ಶೋಕಿ ಮಾಡ್ತೀರಿ ಜನಗಳಿಗೆ ತೊಂದರೆ ಕೊಟ್ಟು ಅನ್ನೋ ಪ್ರಶ್ನೆ ಜನ ಕೇಳ್ತಾವ್ರೆ. BMRCL ಮೇಲೆ ಒತ್ತಡ ಹಾಕಿ ಮೆಟ್ರೋ ದರ ಏರಿಕೆ ಮಾಡಿಸಿದ್ದೇ ರಾಜ್ಯ ಸರ್ಕಾರ. ಹೀಗಂತ ಬೆಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಗಂಭೀರವಾದಂಥ ಆರೋಪ ಮಾಡಿದ್ದಾರೆ. ಇದೊಂದು ಹಗಲು ದರೋಡೆ. ದರ ಏರಿಕೆಗೆ ರಾಜ್ಯ ಸರ್ಕಾರವೇ ನೇರ ಕಾರಣ. ಕೇಂದ್ರದತ್ತ ಬೊಟ್ಟು ಮಾಡಿದ ರಾಜ್ಯ ಸರ್ಕಾರಕ್ಕೆ ದಾಖಲೆ ಸಮೇತ ಟಾಂಗ್ ಕೊಟ್ಟಿದ್ದಾರೆ. ಮೆಟ್ರೋ ದರ ಏರಿಕೆ ಮಾಡಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುತ್ತಿದೆ. 10 ತಿಂಗಳಲ್ಲಿ 2 ಬಾರಿ ದರ ಏರಿಸಿರುವುದು ಖಂಡನೀಯ. BMRCLಗೆ 13 ಕೋಟಿಗೆ ಹೆಚ್ಚು ಸಾಲವಿದೆ. ಅದರ ಮರುಪಾವತಿಗೆ ಮಾಡಬೇಕಿದೆ. 13,000ಕ್ಕಿಂತ ಜಾಸ್ತಿ ಇದೆ ಅಂತ. ಜೊತೆಗೆ ಕಾರ್ಯಾಚರಣೆಗೆ ವೆಚ್ಚ ಕೊಡಬೇಕಿದೆ. ಟಿಕೆಟ್ ಮತ್ತು ಟಿಕೆಟೇತರ ಮೂಲಗಳಿಂದ ಆದಾಯ ಬರ್ತಾ ಇಲ್ಲ. ಈಗ ಸರ್ಕಾರದಿಂದ BMRCLಗೆ ಹಣ ಕೊಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಟಿಕೆಟ್ ದರ ಏರಿಕೆ ಮೂಲಕ ವಸೂಲಿಗೆ ಇಳಿದಿದೆ. ದೆಹಲಿ, ಮುಂಬೈ, ಹೈದರಾಬಾದ್ ಹಾಗೂ ಚೆನ್ನೈ ನಗರಗಳಿಗಿಂತ ಬೆಂಗಳೂರಿನ ನಮ್ಮ ಮೆಟ್ರೋ ಪ್ರಯಾಣ ದರ ದುಬಾರಿಯಾಗಿದೆ. ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದ್ದು ತನ್ನ ಮೇಲಿನ ಹೊರೆಯನ್ನು ಜನರ ಮೇಲೆ ಹೊರಿಸ್ತಾ ಇದೆ. ಇನ್ನು ಪಾರ್ಕಿಂಗ್ ಬಾಡಿಗೆ ಜಾಹೀರಾತು ಮೂಲಕ ಸಂಗ್ರಹಿಸುವ ಆದಾಯಕ್ಕಿಂತ ಪ್ರಯಾಣಿಕರಿಂದ ಸಂಗ್ರಹಿಸುವ ಆದಾಯ ಹೆಚ್ಚಳವಾಗಿದೆ ಅಂತ ನಿಖಿಲ್ ಗುಡುಗಿದ್ದಾರೆ. ನಿಖಿಲ್ ಅವ್ರ ತಂದೆ ರೀತಿ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡೋಕೆ ಶುರು ಮಾಡವ್ರೆ. ಬಟ್ ಅದು ಹೇಳಿದಲ್ಲ, ನೀವು ಎಲ್ಲೆಲ್ಲಿ ಮಾಡ್ಬೇಕು ಮಾಡದೆ ಯಾಕೆ ವಸೂಲಿ ಮಾಡ್ತೀರಿ? ಈಸಿ ಅಂತನ ಜನಗಳ ಹತ್ರ ವಸೂಲಿ ಮಾಡೋದು? ನಾನ್ಸೆನ್ಸ್ ಥಿಂಗ್ಸ್ ಕೆಲವೊಂದು. ಅದು ಯಾರೇ ಆಗಿರಲಿ, ಜನರು ಇವತ್ತು ಮನೆ ಬಾಡಿಗೆ ಕಟ್ಟೋಕ್ಕೆ, ಪೆಟ್ರೋಲ್ ಕಾಸು ಹಾಕೋಕ್ಕೆ, ಇಲ್ಲಿ ಟ್ರಾವೆಲ್ ಮಾಡೋಕ್ಕೆ, ಈ ಟ್ಯಾಕ್ಸ್ ಕಟ್ಟೋಕ್ಕೆ ನಮ್ಮ ಸಂಪಾದನೆ ಹೋಗೋದಾದರೆ ಏನಂತ? ಸರ್ಕಾರ ನಡ್ಸೋಕ್ಕೆ ನಾವೆಲ್ಲ ದುಡಿಬೇಕಾ? ಎಲ್ಲರ ಪಾತ್ರ ಐತೆ. ರಾಜ್ಯ ಕೇಂದ್ರ ಬದುಕು ಈ ಮಟ್ಟಿಗೆ ಬೆಂಡಾಗಿದೆ ಜನಗಳದು ಅಂತಂದರೆ ಎಲ್ಲರ ಪಾತ್ರ ಇದೆ. ಸ್ಟೇಟು ಸೆಂಟ್ರಲ್ ಅವ್ರದ್ದು ಎಲ್ಲರದು. ಯಾರು ಇಲ್ಲಿ ಮೀಸೆ ತಿರುವಂಗಿಲ್ಲ ನಮ್ಮಿಂದ ಉದ್ಧಾರ ಆದ್ರಿ ಅಂತ. ಜನರ ತೆರಿಗೆ ಹಣವನ್ನು ಕಲೆಕ್ಟ್ ಮಾಡ್ಕೊಂಡು ನಿಮ್ಮ ಶೋಕಿಗೆ ಅದ್ರಲ್ಲಿ ಕಮಿಷನ್ ತಗೊಂಡು ಲೂಟಿ ಮಾಡ್ಕೊಂಡು ಸಾವಿರಾರು ಕೋಟಿ ನೀವು ಬೆಳ್ಕೊಂಡು ನಮ್ಗಳ ಬಲಿ ಆಗ್ತಾ ಇದ್ರಿ ಜನಗಳು ಯಾವಾಗ ಬುದ್ಧಿ ಕಲಿತಾರೋ ಗೊತ್ತಿಲ್ಲ. ಬೆಂಗಳೂರಿನ ಉದ್ಯಮಿ CJ ರಾಯ್ ಆತ್ಮಹತ್ಯೆ ಘಟನೆ ಬೆನ್ನಲ್ಲೇ ಮತ್ತೊಬ್ಬ ಉದ್ಯಮಿ ದುರಂತ ಸಾವನ್ನು ಕಂಡಿದ್ದಾರೆ. ಜನಪ್ರಿಯ ಮುಲ್ತಾನಿ ಬೇಕರಿ ಮಾಲೀಕ ಶ್ರೀಮಂತ ಉದ್ಯಮಿ 59 ವರ್ಷದ ಸುನಿಲ್ ಮೋತಿಲಾಲ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮಹಾರಾಷ್ಟ್ರದ ಸೋಲಾಪುರದ ಪನಾಶ್ ಅಪಾರ್ಟ್ಮೆಂಟ್ನಲ್ಲಿ 17 ಮಹಡಿಯಿಂದ ಜಿಗಿದು ಸೂಸೈಡ್ ಮಾಡಿಕೊಂಡಿದ್ದಾರೆ. ಮಧ್ಯಾಹ್ನದ ಬಳಿಕ ಅಪಾರ್ಟ್ಮೆಂಟ್ಗೆ ಆಗಮಿಸಿದ ಸುನಿಲ್ ಮೋತಿಲಾಲ್ ತೀವ್ರ ಮಾನಸಿಕ ಒತ್ತಡದಲ್ಲಿದ್ದರಂತೆ. ಸಾಮಾನ್ಯವಾಗಿ ಲಿಫ್ಟ್ ಮೂಲಕ ತೆರಳುತ್ತಿದ್ದ ಸುನಿಲ್ ಮೋತಿಲಾಲ್ ಮೆಟ್ಟಿಲು ಮೂಲಕ ಹೋಗಿದ್ದಾರೆ. 17ನೇ ಮಾಡಿ ತುದಿಯಲ್ಲಿ ಕೈ ಮುಗಿದು ನಿಂತಿದ್ದಾರೆ. ಇದನ್ನು ಕಂಡ ಸ್ಥಳೀಯರು ಕೂಡಲೇ ಸೆಕ್ಯೂರಿಟಿ ಗಾರ್ಡ್ಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣವೇ ಸೆಕ್ಯೂರಿಟಿ ಗಾರ್ಡ್ ಸ್ಥಳಕ್ಕೆ ಧಾವಿಸಿದ್ದು ಸತತ ಮಾತುಕತೆ ನಡೆಸಿ ಉದ್ಯಮಿಯನ್ನು ಮನವೊಲಿಸಿ ಕೆಳಗೆ ಕರೆತಂದಿದ್ದಾರೆ. 3 ಫ್ಲೋರ್ ಇಳಿಯುತ್ತಿದ್ದಂತೆ ಕೀ ಮೇಲಿದೆ ತರ್ತೇನೆ ಅಂತ ಮತ್ತೆ ಉದ್ಯಮಿ ಮೇಲೆ ಹೋಗಿದ್ದಾರೆ. ಹಿಂದಿನಿಂದಲೇ ಸೆಕ್ಯೂರಿಟಿ ಗಾರ್ಡ್ ಕೂಡ ತೆರಳಿದ್ದಾರೆ. ಆದರೆ ಜೋರಾಗಿ ಓಡಿದ ಉದ್ಯಮಿ ಸುನಿಲ್ ರೂಫ್ ಟಾಪ್ ಮೇಲಿಂದ ಕೆಳಗೆ ಜಿಗಿದಿದ್ದಾರೆ. ಅಪಾರ್ಟ್ಮೆಂಟ್ ನಿವಾಸಿಗಳು ನೋಡುತ್ತಿದ್ದಂತೆ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ.
ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ತನಿಖೆ ಆರಂಭಗೊಂಡಿದೆ. ಪೊಲೀಸರು CCTV ದೃಶ್ಯಗಳ ಪರಿಶೀಲನೆಯನ್ನು ಆರಂಭಿಸಿದ್ದಾರೆ. ಸಾವೇ ಪರಿಹಾರ ಅಲ್ಲ, ಸಾವೇ ಉದ್ಯಮಿಗಳೆಲ್ಲ ಹಿಂಗೆ ಸಾಯ್ತಾ ಹೋದರೆ, ದುಡ್ಡು ಮಾಡಿದವ್ರು ಹಿಂಗೆ ಸಾಯ್ತಾ ಹೋದರೆ, ದುಡ್ಡು ಮಾಡಿದವ್ರು ಹಿಂಗೆ ಸ್ಟ್ರೆಸ್ ಮಾಡ್ಕೊಂಡು ಹಿಂಗೆ ಅಂತ್ಯ ಆದರೆ ಇನ್ನು ನಮ್ಮಂಥವ್ರ ಕತೆ ಹೆಂಗೆ? ಸಾಮಾನ್ಯರದ್ದು, ಒಬ್ಬ ಮಧ್ಯಮ ವರ್ಗದವ್ರದ್ದು, ಬಡವ್ರದೆಲ್ಲ ಸಾವು ಅದಾಗಿದ್ದೇ ಬರಬೇಕು. ಕೆಲವೊಂದು ನಾವು ಪಡ್ಕೋಬಾರ್ದು, ಅದಾಗಿದ್ದೇ ಬರಬೇಕು, ಗೊತ್ತಾಗ್ದಂಗೆ ಬರಬೇಕು, ನಮ್ಮ ಅರಿವಿಲ್ದಂಗೆ ಸಾಯಬೇಕು. ಅದು ಸಾವು. ಭಗವಂತ ಒಂದು ನಂಬಿಕೆ ಎಲ್ರಿಗೂ ಒಂದು ಜೀವ ಅಂತ ಕೊಟ್ಟಿದೆ. ಇರೋ ಅವಧಿಯಲ್ಲಿ, ಸಿಕ್ಕ ಅವಧಿಯಲ್ಲಿ ಚೆನ್ನಾಗಿ ಬದುಕು ಹೋಗ್ಬೇಕು. ಬಟ್ ಗೊತ್ತಿಲ್ಲ, ಇತ್ತೀಚೆಗೆ ದೊಡ್ಡವ್ರು ಹೆಂಗೆ ಸಾಯ್ತಾರೆ, ಹೆಂಗರ್ ವಯಸ್ಸಲ್ಲಿ ಸಾಯೋರು ಇದ್ರು, ಏಜಲ್ಲಿ ಆತ್ಮಹತ್ಯೆ ಅದೊಂಥರ. ಬಟ್ ಬದುಕಿ ಬಾಳ್ದವ್ರು ಹೆಂಗೆ ಸತ್ರೆ ಹೆಂಗೆ ಅಂತ. ಭಾರತ ಮತ್ತು ಅಮೆರಿಕ ನಡುವಿನ ಹೊಸ ವ್ಯಾಪಾರ ಒಪ್ಪಂದ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮಹತ್ವದ ಮೈಲುಗಲ್ಲು ಸೃಷ್ಟಿಸಿದೆ. ಈ ಮಧ್ಯೆ ಅಚ್ಚರಿಯ ಬೆಳವಣಿಗೆ ನಡೆದಿದೆ. ಯುನೈಟೆಡ್ ಸ್ಟೇಟ್ಸ್ ಟ್ರೇಡ್ ರೆಪ್ರೆಸೆಂಟೇಟಿವ್ ಕಚೇರಿಯು ಬಿಡುಗಡೆ ಮಾಡಿದ ಭೂಪಟದಲ್ಲಿ ಸಂಪೂರ್ಣ ಜಮ್ಮು ಕಾಶ್ಮೀರದ ಭಾಗವನ್ನು ಭಾರತದ ಭಾಗವೆಂದು ಚಿತ್ರಿಸಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಅಕ್ಸೈ ಚೀನ್ ಸೇರಿದಂತೆ ಭಾರತದ ಅಧಿಕೃತ ಭೂಪಟವನ್ನು ಅಮೆರಿಕ ಮಾನ್ಯ ಮಾಡಿದೆ. ಸಾಮಾನ್ಯವಾಗಿ ಅಮೆರಿಕದ ನಕ್ಷೆಗಳಲ್ಲಿ POK ಮತ್ತು ಅಕ್ಸೈ ಚೀನ್ಗಳನ್ನು ಪ್ರತ್ಯೇಕವಾಗಿ ತೋರಿಸಲಾಗ್ತಾ ಇತ್ತು. ಆದರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥ ಭೂಪಟ ಭಾರತದ ಸಾರ್ವಭೌಮತ್ವವನ್ನು ಬಲಪಡಿಸಿದೆ ಹಾಗೂ ಭಾರತದ ರಾಜತಾಂತ್ರಿಕ ಗೆಲುವನ್ನು ಸೂಚಿಸಿದೆ. USTRನ ಭೂಪಟ ಬಳಕೆ ಕಂಡು ಪಾಕಿಸ್ತಾನ ನಿಗಿ ಕೆಂಡ ಕಾರ್ತೆಯಾಯಿತೆ ಮತ್ತು ಪಾಕಿಸ್ತಾನಗಳು ಖಾರವಾಗಿ ರಿಪ್ಲೈ ಮಾಡ್ತಿದ್ದಾರೆ. ನಿಮ್ಮ ಮ್ಯಾಪನ್ನು ಸರಿ ಮಾಡಿ, ಅದು ಭಾರತದ ಭೂಪ್ರದೇಶ ಅಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಏನೇ ಆದರೂ ಅಮೆರಿಕ ಪೋಸ್ಟ್ ಮಾಡಿರುವ ಭೂಪಟ ಭಾರತದ ಬಲವರ್ಧನೆಗೊಳ್ಳಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸ್ಥಾನಮಾನವನ್ನು ಪ್ರತಿಬಿಂಬಿಸಿದೆ. ಭಾರತದ ಆರ್ಥಿಕ ಶಕ್ತಿ ಮತ್ತು ರಾಜತಾಂತ್ರಿಕ ಕೌಶಲ್ಯಗಳು ವಿಶ್ವದ ದೊಡ್ಡ ಶಕ್ತಿಗಳನ್ನು ತನ್ನ ಪರವಾಗಿ ತಿರುಗಿಸುತ್ತಿದೆ. ಮುಂದಿನ ದಿನಗಳಲ್ಲಿ ಭಾರತದ ರಕ್ಷಣಾ ಮತ್ತು ಆರ್ಥಿಕ ನೀತಿಗಳಿಗೆ ಹೆಚ್ಚಿನ ಬಲ ನೀಡಲಿದೆ. ಭಾರತದ ಏಕತೆ ಮತ್ತು ಸಾರ್ವಭೌಮತ್ವವನ್ನು ರಕ್ಷಿಸುವಲ್ಲಿ ಇದೊಂದು ಮಹತ್ವದ ಹೆಜ್ಜೆಯಾಗಲಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಒಂದು ಮ್ಯಾಪ್ಗೆ ಪಾಕಿಸ್ತಾನ ಅಲ್ಲಿರೋ ಜನಗಳಿಗೆ ಸಾಕಾಗ್ತಾ ಇಲ್ಲ. ನಮಗೆ ನಮ್ಮ ಅಖಂಡ ಭಾರತ ಕಾನ್ಸೆಪ್ಟ್, ನಮ್ಮದೇನೋ ಪಾಕ್ ಆಕ್ರಮಿತ ಕಾಶ್ಮೀರ ನಮಗೆ ಬೇಕು, ಅಕ್ಸೈ ಚೀನ್ ಬೇಕು, ನಮ್ಮ ಜಾಗ ಅದು. ಆದರೆ ನಮ್ಮೊಳಗಿರ್ತಕ್ಕಂಥ ಬಾಂಗ್ಲಾದೇಶಗಳು, ನಮ್ಮೊಳಗಿರ್ತಕ್ಕಂಥ ಪಾಕಿಸ್ತಾನಗಳು, ಅವೇ ನಮಗೆ ಅಪಾಯಕಾರಿ ಆಗಿರ್ಬೇಕಾದ್ರೆ ಸಮ್ ಟೈಮ್ ಅನ್ಸುತ್ತೆ ನಮಗೆ ಬೇಕಾ ಅಂತ. ರಿಯಾಲಿಟಿ ಈಗ ನಮ್ಮ ಹತ್ರ ಇರೋ ಜಮ್ಮು ಕಾಶ್ಮೀರದಲ್ಲೇ ಬೆಳಗ್ಗೆ ಅವ್ರ ಹಾವಳಿ ತಡ್ಕೊಳಕ್ಕಾಗ್ತಾಯಿಲ್ಲ ಭಯೋತ್ಪಾದಕರದು. ಹಂಗಂತ ಬಿಡೋಕ್ಕಾಗಲ್ಲ ಜಾಗನ. ಇನ್ನು ಅಲ್ಲೇ ಕಂಪ್ಲೀಟ್ 100% ಆ ಪಾಕಿಸ್ತಾನ ಮನಸ್ಥಿತಿ ಇರ್ತಕ್ಕಂಥವ್ರನ್ನೇ ನಾವು ಮತ್ತೆ ಇಲ್ಲಿಗೆ ಹಾಕೊಂಡು ಏನು ಮಾಡ್ಬೋದು ಅಂತ ಕೆಲವು ಟೈಮ್ ಅನಿಸುತ್ತೆ, ಗೊತ್ತಿಲ್ಲ. ನಮ್ಮ ಸೇನೆ ಭಾಳ ಸ್ಟ್ರಾಂಗ್ ಆಗಿದೆ, ರಾಜಕೀಯ ನೀತಿಗಳು ಸ್ಟ್ರಾಂಗ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ಬಂದರೆ ಬೇಡ ಅನ್ನೋಕ್ಕಾಗತ್ತೇನೋ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.